ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಹಾಗಿದ್ರೆ ಲಾಗ್ ಸ್ಟಾರ್ಟ್ ಮಾಡೋಣ. ನಿನ್ನೆ ಬೆಳಿಗ್ಗೆ ವಿಡಿಯೋ ಇದು. ನನ್ನ ಮಗ ಕಾಯಿ ತುರಿತಿದ್ದಾನೆ, ನೋಡ್ತಿರ್ಬೋದು. ಬೇಗ ಬೇಗ ತಿಂಡಿ ಮಾಡಬೇಕಿತ್ತು, ಹಂಗಾಗಿ ಕಾಯಿ ತುರ್ಕೊಡಪ್ಪ ಸ್ವಲ್ಪ ಹೊತ್ತು ಅಂದೆ. ಹಂಗಾಗಿ ತುರ್ಕೊಡ್ತಾ ಇದ್ದ. ಮತ್ತು ಸೈಡಲ್ಲಿ ಮೊಬೈಲ್ ಇಟ್ಬಿಟ್ಟು ನಾನು ಇಡ್ತಾ ಇದ್ದೆ. ನನ್ನ ಮಗ ಸ್ವಲ್ಪ ಕೆಲಸ ಐತೆ ಅಂತ ಹೇಳಿ ನಮ್ಮ ಮನೆಯವ್ರು ಕರ್ಕೊಂಡೋದ್ರು. ಹಂಗಾಗಿ ನಾನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿಗೆಲ್ಲ ಬೇಗ ಬೇಗ ರೆಡಿ ಮಾಡ್ಕೊಬೇಕಿತ್ತು, ಹಂಗಾಗಿ ವೀಡಿಯೋಸ್ ಏನೂ ಮಾಡಲಿಲ್ಲ. ಹೊಲ್ದ ಹತ್ರ ಹೋಗ್ಬೇಕಿತ್ತು ಊಟ ತಗೊಂಡು, ಹಂಗಾಗಿ ಏನು ವೀಡಿಯೋಸ್ ಏನೂ ಮಾಡಲಿಲ್ಲ. ಸೊ ಬೇಗ ಬೇಗ ಮಾಡಿಬಿಟ್ಟು ತಿಂಡಿನ ಸ್ವಲ್ಪ ನಮ್ಮ ರಿಲೇಷನ್ ಅವ್ರ ಮನೆ ಹತ್ರ ಹೋಗಿ ಬರೋಣ ಅಂತ ಅಂದೆ. ಅಷ್ಟೊತ್ತಿಗೆ ನಮ್ಮ ಹುಡುಗರು ಬಂದು ಆಟ ಆಡ್ತಾ ಇದ್ದಾರೆ. ನೋಡಿರಿ ಎಷ್ಟು ಚೆನ್ನಾಗಿ ಮಣ್ಣಲ್ಲಿ ಆಟ ಆಡ್ತಾರೆ ಮಕ್ಕಳು. ಮಣ್ಣಲ್ಲಿ ಆಟ ಆಡಬೇಕು. ಯಾವ ಎಳೆ ಬಿಸಿಲು ಬಂದಾಗ ಬಿಸಿಲಲ್ಲಿ ಆಟ ಆಡೋದ್ರಿಂದ ಅವ್ರ ಬಾಡಿಗೆ ತುಂಬಾ ಅನುಕೂಲ ಇದೆ. ಹಂಗಾಗಿ ಬೆಳಿಗ್ಗೆ ಮತ್ತು ಸಂಜೆ ಬಿಸಿಲಲ್ಲಿ ಆಡೋದ್ರಿಂದ ಏನಂದರೆ ಸೂರ್ಯನ ಬೆಳಕು ಚೆನ್ನಾಗಿ ಸಿಗುತ್ತೆ, ವಿಟಮಿನ್ ಡಿ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಅದರಿಂದ ಸ್ವಲ್ಪ ಬಿಸಿಲು ಬಂದಾಗ ಮಕ್ಕಳನ್ನ ಈ ರೀತಿ ಹೊರಗಡೆ ಬಿಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಕ್ಳುಗಳಿಗೂ ಕೂಡ ವಿಟಮಿನ್ ಡಿ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರ ಮನೆ ಹತ್ರ ಬಂದೆ. ನೋಡ್ತಿರ್ಬೋದು, ಇದೆಲ್ಲ ಬೆಂಡೆ ಗಿಡ ಮತ್ತು ಬದನೆ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ. ಮನೆ ಪಕ್ಕನೇ ಅವರು ತರಕಾರಿ ಮನೆ ಹತ್ರನೇ ಬೆಳ್ಕೊತಾರೆ. ಮತ್ತು ಅವರು ಅವತ್ತು ಚಿಕನ್ ತಂದಿದ್ರು, ಹಂಗಾಗಿ ಅವ್ರು ಭಾನುವಾರ ತಿನ್ನಲ್ಲ, ಸೋಮವಾರ ತೊಗೊಂಬಂದಿದ್ರು. ಹಂಗಾಗಿ ಚಿಕನ್ ಮಾಡ್ತಾಯಿದ್ರು, ನೋಡ್ತಿರ್ಬೋದು ನೀವು. ನಾನು ರೆಸಿಪಿಯನ್ನು ಶೂಟ್ ಮಾಡಲಿಲ್ಲ, ಹಂಗೆ ಬಂದೆ. ಮತ್ತು ಅಲ್ಲಿಂದ ಬರ್ತಾ ಅಡಿಕೆ ಬೇಯಿಸೋಕ್ಕೆ ರೆಡಿ ಮಾಡ್ತಾಯಿದ್ರು ನಮ್ಮ ಮನೆಯವ್ರ ಚಿಕ್ಕಮ್ಮರು. ಹಂಗಾಗಿ ಇದು ಬಂದು ಅಡಿಕೆ ಹಾಲು ನೋಡ್ತಿದ್ದೀರ ಅಂತಿದ್ದೆ. ಸಕ್ಕರೆ ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ತಾರೆ. ಚೆನ್ನಾಗಿ ಈ ರೀತಿ ಪಾಕ ಬರಬೇಕು, ನೋಡಿ ಈ ಥರ ಪಾಕ ಬರಬೇಕು. ಬಂದಾದಮೇಲೆ ಕುದೀತಾ ಇದೆ ಅಡಿಕೆ ಹಾಲು ಸಪ್ರೇಟು. ಹಂಗೆ ಪಾಕ ಬಂದಾದಮೇಲೆ ಒಣಗಿರ್ತಕ್ಕಂಥ ಅಡಿಕೆಗೆ ಹಚ್ಚುತ್ತಾರೆ ಹಾಲನ್ನ. ಫಸ್ಟು ಒಂದು ನೀರಲ್ಲಿ ಬೇಯಿಸಿ ಅಡಿಕೆನ, ಆಮೇಲೆ ಒಂದು ಅಣುಗ್ಲು ಒಣಕೊಂಡಾದ್ಮೇಲೆ ಹಾಲನ್ನು, ಅದೇ ಪಾಕ ಬಂದಿರುತ್ತಲ್ಲ, ಆ ಪಾಕ ಹಚ್ಬಿಟ್ಟು ಮತ್ತೆ ಒಣಗಿಸ್ತಾರೆ. ನುಚ್ಚು ಒಂದು ಕಡೆ, ಅಡಿಕೆ ಒಂದು ಕಡೆ. ಇದೇ ಅಡಿಕೆ ಹೋಗ್ತೈತೆ. ಇದು ಬಂದು ದೊಡ್ಡ ನುಚ್ಚು, ಇದು ಬಂದು ಸಣ್ಣ ನುಚ್ಚು, ಅದು ಮುಂದಲ್ದು. ಅಡಿಕೆ ಯಾಕೆ ಹಿಂಗೆ ಮಾಡ್ತಿರ್ತೀರಾ ಅಂತ ಹೇಳಿದ್ದಕ್ಕೆ ಹೇಳ್ತಾ ಇತ್ತು ನಮ್ಮ ಅತ್ತೆ. ಇವರು ನಮ್ಮ ಮನೆಯವ್ರ ಚಿಕ್ಕಮ್ಮ. ದೊಡ್ಡ ಅಡಿಕೆ ಹೋಗೋದೆಲ್ಲ ಕೇರ್, ಅಡಿಕೆ ಹೋಗೋದೆಲ್ಲ ಅಡಿಕೆ ಹೋಗಿ, ಮಿರ್ಚಿನಕ್ಕೆ ಹೋಗೋದೆಲ್ಲ ಮಿರ್ಚಿನಕ್ಕೆ ಹೋಗ್ಬೇಕು. ಇದು ಅಡಿಕೆ ಹೋಗೋದೆಲ್ಲ ಮುಂದೆ ಕತ್ತರಿಸಿ ಸಣ್ಣ ಸಣ್ಣದೆಲ್ಲ ಕತ್ತರಿಸಿ ನೀವು ತಿರ್ಗಾ ಹಾಲು ಮಾಡ್ತೀರಾ? ಹಾಲು ಇವಾಗ ಇದೆಲ್ಲ ಒಣಗಿದ್ದಾದ್ಮೇಲೆ ಅಯ್ಯೋ, ಫಸ್ಟ್ ಒಂದ್ಸರಿ ಹಾಲು ಮಾಡಿದ್ದಾರಾ? ಫಸ್ಟ್ ಬೇಯಿಸಿದ್ದೀವಿ. ಬೇಯಿಸಿ ಆದಮೇಲೆ ಇವಾಗ ಹಾಲು ಕಾಸಿ ಹಾಲು ಇಕ್ಕೋದು. ಹಾಲಾಗಿ ಎದ್ದು ಹಾಕದಾ? ಫಸ್ಟ್ ನೀರಾಗಿ ಬೇಯಿಸ್ಕೊಂಡಿದ್ದೀರಾ? ಫಸ್ಟ್ ನೀರನ್ನ ಬೇಯಿಸ್ಕೊಂಡಿದ್ದೀವಿ. ಆಮೇಲೆ ಇವಾಗ ಚೆನ್ನಾಗಿ ಪಾಕ ಬರೋಂಗೆ ಕಾಯಿಸಿಬಿಟ್ಟು ಇವಾಗ ಒಯ್ದು ಹಾಲು ಹಚ್ಚೋದು. ಈ ಅಡಿಕೆ ಚೆನ್ನಾಗಿ ಒಣಗಲಾಗಬೇಕು. ಒಣಗಲಾದ್ಮೇಲೆ ಹಾಲು ಹಚ್ಚೋದು. ಬಂದುಬಿಟ್ಟು ನನ್ನ ಮಗನಿಗೆ ಕುರಿ ಸ್ವಲ್ಪ ಹೊಡ್ಕೊಡ್ಬೇಕಿತ್ತು, ಪ್ಲಸ್ ನಾವು ನೋಡ್ಕೊಬೇಕಿತ್ತು. ಯಾಕೆಂದರೆ ನಮ್ಮ ಮನೆಯವ್ರು ಸ್ವಲ್ಪ ಕೆಲಸ ಮಾಡ್ತಿದ್ರು ಹೊಲದಲ್ಲಿ. ಹಂಗಾಗಿ ಸ್ವಲ್ಪ ಹೊತ್ತು ನೋಡಿಕೊಂಡ್ರೆ ಕೆಲಸ ಬೇಗ ಬೇಗ ಆಗುತ್ತೆ ಅಂತ ಹೇಳಿ ನನ್ನ ಮಗ ನಾನು ನೋಡ್ಕೊತಿದ್ದೀವಿ. ನಾನು ವಿಡಿಯೋ ಮಾಡ್ಕೊತಾ ಇದ್ದೆ, ನನ್ನ ಮಗ ನೋಡ್ಕೊತಿದ್ದ. ಹಂಗಾಗಿ ಸ್ವಲ್ಪ ಹೊತ್ತು ಹೊಡ್ಕೊಂಡು ಬಂದಿದ್ವಿ. ನೋಡ್ತಿದ್ದೀರಾ ಅನಿಸುತ್ತೆ. ನಾವು ಸ್ವಲ್ಪ ಹೊತ್ತು ಕುರಿ ನೋಡಿಕೊಂಡ್ರೆ ನಮ್ಮ ಅತ್ತೆ ನಮ್ಮ ಮಾವರು ಕೆಲಸ ಮಾಡ್ತಾರೆ, ಸ್ವಲ್ಪ ಬೇಗ ಬೇಗ ಆಗುತ್ತೆ ಅಂತ ಹೇಳಿ. ಹಂಗಾಗಿ ಇವು ನೋಡ್ಕೊತಾ ಇದ್ವಿ. ಮತ್ತು ಇದು ಬಂದು ರೇಷ್ಮೆದು ಉಳಿದು ಗೂಡು ಕಟ್ಟೋದು. ಇದು ಜರಡಿ ಹಾಕಿದ್ದಾರೆ, ನೋಡ್ತಿದ್ದೀರಾ ಅನಿಸುತ್ತೆ. ಅವರು ರೇಷ್ಮೆನ ಇಲ್ಲೇ ಮೇಯಿಸ್ತಾರೆ. ಯಾವಾಗಾದರೂ ಕ್ಲಿಪ್ಪಿಂಗ್ ತೊಗೊಂಡು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಮತ್ತು ನನ್ನ ಮಗನನ್ನು ಮೇಯಿಸ್ತಾ ಇದ್ದೀವಿ. ನಮ್ಮ ಅತ್ತೆ ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಮತ್ತು ಊರಿಗೆ ಕೂಡ ಹೊರಡಬೇಕು ಅಂತ ಹೇಳಿ ನಿನ್ನೆ ರಜಾ ಹಾಕ್ಸಿದ್ವಿ ಮಕ್ಕಳಿಗೆ. ಹಂಗಾಗಿ ಊರಿಗೆ ಹೊರಡಬೇಕು ಅಂತ ಹೇಳಿ ನೋಡ್ಕೊತಾ ಇದ್ವಿ. ಮತ್ತು ಅಲ್ಲಿ ಗೊಬ್ಬರ ಹಾಕ್ತಿದ್ದಾರೆ ನೋಡಿ. ಇದನ್ನು ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಮಾಡ್ಕೊಂಬಂದಿದ್ರು, ಫೋಟೋ ಕೂಡ ತಗೊಂಡು ಬಂದಿದ್ರು. ಹಂಗಾಗಿ ನಿಮ್ಮ ಜೊತೆ ಹಂಚ್ಕೊಂಡೆ ಅಷ್ಟೇ. ಜಾಸ್ತಿ ಮಾಡಲಿಕ್ಕೆ ಅವ್ರಿಗೂ ಕೂಡ ಟೈಮ್ ಇರಲಿಲ್ಲ, ಕೆಲಸ ಮಾಡಬೇಕಿತ್ತಲ್ವ ಅವ್ರ ಜೊತೆ. ಹಂಗಾಗಿ ಫ್ರೀನೇ ಇರಲಿಲ್ಲ, ಯಾಕೆಂದರೆ ಊರಿಗೆ ಹೋಗಲೇಬೇಕು ನಾವು. ಹಂಗಾಗಿ ಸ್ವಲ್ಪ ಬೇಗ ಬೇಗ ಮುಗಿಸಿದ್ರೆ ನಮಗೆ ಒಳ್ಳೆಯದು ಅಲ್ವಾ ಅಂತ ಹೇಳಿ ಸ್ವಲ್ಪನೇ ಶೇರ್ ಮಾಡಿದ್ದಾರೆ. ಬಿಸಿಲು ಭಾಳ ಇದೆ ಅಂತ ಹೇಳ್ತಾ ಇದ್ರು. ನಮ್ಮ ಅತ್ತೆ ಕೂಡ ಬಂದರು ಅಷ್ಟರಲ್ಲಿ. ನಾವು ಕೂಡ ಊರಿಗೆ ರೆಡಿ ಆಗಿದ್ವಿ. ಇಷ್ಟ ಆಗಿತ್ತು ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾ, ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.